ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಡಿಜಿಟಲ್ಗೆ ಸ್ವಾಗತ. ನಾನು ವೀಣಾ ಪೂಜಾರಿ. ನಾನು ಜೀವನ್ ಬಡಿಗೇರ್. ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷ ಪ್ರಭು ಶ್ರೀ ರಾಮಚಂದ್ರ ಮತ್ತೆ ವಿರಾಜಮಾನರಾಗ್ತಾ ಇದ್ದಾರೆ. ಬರೋಬ್ಬರಿ 500 ವರ್ಷಗಳ ಹೋರಾಟದ ಫಲವಾಗಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆದ್ರೆ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಯೋಧ್ಯ ರಾಮ ಮಂದಿರ ನಿರ್ಮಾಣದ ಮೊದಲ ದಿನದಿಂದ ಹಿಡಿದು ಕೊನೆಯ ದಿನದವರೆಗೆ ವೀಕ್ಷಕರಿಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಬಂದಿದೆ. ಹಾಗಾದ್ರೆ ಅಯೋಧ್ಯೆಯಲ್ಲಿ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಟ್ಟ ಹೆಜ್ಜೆ ಹೇಗಿತ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಕೋರ್ಟ್ನಲ್ಲಿ ನಡೆದಿದ್ದು ಒಂದು ಹಂತದ ಹೋರಾಟವಾದರೆ ರಾಮ ಮಂದಿರ ನಿರ್ಮಾಣದ ವೇಳೆ ಎದುರಾದ ಸವಾಲು ಬೇರೆಯದೇ ರೀತಿಯದ್ದಾಗಿತ್ತು. ಎಸ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಾಜೇಶ್ ಕಾಲ್ರಾ ಅವರು ರಾಮ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ನೃಪೇಂದ್ರ ಮಿಶ್ರಾ ಅವರ ಜೊತೆ ಸಂದರ್ಶನ ಮಾಡಿದ್ದಾರೆ. ಈ ಸಂದರ್ಶನದಲ್ಲಿ ರಾಮ ಮಂದಿರ ಅಡಿಪಾಯದಿಂದ ಹಿಡಿದು ದೇಗುಲ ನಿರ್ಮಾಣದವರೆಗಿನ ಹಂತ ಹಂತಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನೋಡಿ. ರಾಮ ಜನ್ಮಭೂಮಿಯಲ್ಲಿ ದೇಶದ ಏಕೈಕ ನ್ಯೂಸ್ ಚಾನಲ್, ಮಂದಿರ ನಿರ್ಮಾಣದ ಎಕ್ಸ್ಕ್ಲೂಸಿವ್ ದೃಶ್ಯಗಳು. 2019ರಲ್ಲಿ ಸುಪ್ರೀಂ ಕೋರ್ಟ್ ಅಯೋಧ್ಯೆಯ ರಾಮ ಜನ್ಮಭೂಮಿ ಹಿಂದೂಗಳಿಗೆ ಸೇರಿದ್ದು, ರಾಮ್ ಲಲ್ಲಾನಿಗೆ ಸೇರಿದ್ದು ಅಂತ ತೀರ್ಪು ನೀಡಿತ್ತು. ಅಲ್ಲಿಗೆ 100 ವರ್ಷಗಳ ವಿವಾದಕ್ಕೆ ಅಂತಿಮ ಮುದ್ರೆ ಹಾಕಿತ್ತು ಸುಪ್ರೀಂ ಕೋರ್ಟ್. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಯುದ್ಧೋಪಾದಿಯಲ್ಲಿ ಸಾಗುತ್ತಿದೆ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾಮ ಜನ್ಮಭೂಮಿಯ ಮಂದಿರ ನಿರ್ಮಾಣದ ಸ್ಥಳದಿಂದ ವರದಿ ಮಾಡುತ್ತಿದೆ. ಮಂದಿರ ನಿರ್ಮಾಣದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ ಮಾತ್ರ. ನೃಪೇಂದ್ರ ಮಿಶ್ರಾ ಅವರು ನಮ್ಮೊಂದಿಗಿರುವುದು ಗೌರವದ ವಿಷಯ. ನಾವು ಮಿಶ್ರಾ ಅವರೊಂದಿಗೆ ಇಡೀ ಸ್ಥಳವನ್ನ ನಿಮಗೆ ತೋರಿಸ್ತೀವಿ. ನಿರ್ಮಾಣ ಕಾರ್ಯದ ಬಗ್ಗೆ ಅವರಿಂದಲೇ ಕೇಳೋಣ. ಈ ಮಂದಿರ ನಿರ್ಮಾಣ ಕಾಮಗಾರಿ ಎಲ್ಲಿವರೆಗೆ ಬಂದಿದೆ? ನಿರ್ಮಾಣ ಕಾರ್ಯ ನಡೆಸಿರೋ ಏಜೆನ್ಸಿ ಲಾರ್ಸನ್ ಅಂಡ್ ಟ್ಯೂಬ್ರೋ. ನಿಮ್ಗೆ ಗೊತ್ತೇ ಇದೆ, ನಮ್ಮ ಪ್ರಾಜೆಕ್ಟ್ ಅನ್ನ ಮಾನಿಟರ್ ಮಾಡ್ತಿರೋದು ಟಾಟಾ ಕನ್ಸಲ್ಟೆಂಟ್ ಎಂಜಿನಿಯರ್ಸ್. ಅವರು ತುಂಬಾ ಚೆನ್ನಾಗಿ ಸಹಕಾರದಿಂದ ಕೆಲಸ ಮಾಡಿದ್ರು. ಇದು ಸಾಧ್ಯವಾಗಿದ್ದರ ಕ್ರೆಡಿಟ್ ಅವರಿಗೆ ಸಲ್ಲಬೇಕು. 15 ಮೀಟರ್ನಷ್ಟು ಅಡಿಪಾಯ ಹಾಕಿದ ಮೇಲೆ ಎಂಜಿನಿಯರಿಂಗ್ ವೆರಿಫಿಕೇಶನ್ ನಡೆಸಿ ಅಭಿಪ್ರಾಯ ಸಲಹೆ ಪಡೆಯಬೇಕಾಯಿತು. ನಮ್ಮಲ್ಲಿ ಒಂದು ಕಮಿಟಿ ಇದೆ. ಈ ಕಮಿಟಿ 5 ಐಐಟಿಯನ್ನ ಪ್ರತಿನಿಧಿಸುತ್ತೆ. ಮದ್ರಾಸ್ನಲ್ಲಿರೋ ಐಟಿಯ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಐಐಟಿ ದೆಹಲಿ ಮತ್ತು ಐಐಟಿ ಸೂರತ್ನವರು ನಮ್ಮ ಜೊತೆಗಿದ್ದಾರೆ. ಐಐಟಿ ಕಾನ್ಪುರ್ನವರು, ಐಐಟಿ ರೀತಿಯ ಹೈದರಾಬಾದ್ನ ಇನ್ಸ್ಟಿಟ್ಯೂಷನ್ ಎಲ್ಲರೂ ಒಟ್ಟಿಗೆ ಸೇರಿದ್ರು. ಇವರ ಜೊತೆಗೆ L&T ತಜ್ಞರು ಇದ್ರು. ಇವರೆಲ್ಲರೂ ಸೇರಿ ಯಾವುದೇ ವಿಷಯವಿದ್ರೂ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ರು. ಈ ನಿರ್ಮಾಣದಲ್ಲಿ ಕಬ್ಬಿಣ ಬಳಕೆಯಾಗ್ತಿಲ್ಲ. ಕಬ್ಬಿಣ ಯಾಕೆ ಬಳಸ್ತಿಲ್ಲ ಅಂದ್ರೆ ಹಳೆಯ ದೇವಸ್ಥಾನದಲ್ಲಿ ಕಬ್ಬಿಣ ಬಳಸಿರ್ಲಿಲ್ಲ. ನೀವ್ ಹೇಳಿದ್ರಿ ಇದು ಭೂಕಂಪವಾದ್ರೂ ಏನೂ ಆಗೋದಿಲ್ಲ ಅಂತ. ನಾವು ಅಧ್ಯಯನ ಮಾಡಿದಂತೆ ನೇಪಾಳ ಹಾಗೂ ಈ ಸ್ಥಳದಿಂದ 500 ಕಿಲೋಮೀಟರ್ ದೂರದಿಂದಲೂ ರೆಕಾರ್ಡ್ಸ್ ಗಳನ್ನ ತರಿಸಿ ಅಧ್ಯಯನ ಮಾಡಿದ್ದೇವೆ. ಈ ಹಿಂದೆ ಇತಿಹಾಸದಲ್ಲಾಗಿರೋ ಭೂಕಂಪನಗಳನ್ನು ನೋಡಿದ್ರೆ ಹಿಂದೆ ಆಗಿರೋ ಭೂಕಂಪನದ ಪ್ರಮಾಣಕ್ಕಿಂತ 2 ಪಟ್ಟು ಭೂಮಿ ಕಂಪಿಸಿದ್ರೂ ಈ ದೇವಸ್ಥಾನಕ್ಕೆ ಗಟ್ಟಿಯಾಗಿ ನಿಲ್ಲುವ ಸಾಮರ್ಥ್ಯವಿದೆ. ಅಲ್ಲಿ ನೋಡಿದ್ರೆ 3 ಲೇಯರ್ಗಳನ್ನ ನೀವು ಈಗಾಗಲೇ ರೀಚ್ ಆಗಿದ್ದೀರಿ. ಅಲ್ಲೊಂದು ಬಾವುಟವಿದೆ, ಅದು ಭಗವಂತ ರಾಮನ ಜನ್ಮಸ್ಥಳ. ಅಲ್ಲಿಯೇ ಪ್ರಧಾನಮಂತ್ರಿಗಳು ಪೂಜೆ ಮಾಡಿದ್ದು. ಅಲ್ಲಿ ನಾವು 3 ಲೇಯರ್ಗಳನ್ನ ಹಾಕಿದ್ದೇವೆ. ಒಟ್ಟು 7 ಲೇಯರ್ಗಳನ್ನ ಹಾಕಬೇಕಿದೆ. ಗ್ರೌಂಡ್ ಫ್ಲೋರ್ನ ಗರ್ಭಗೃಹವನ್ನ ಮುಗಿಸಬೇಕಿದೆ. ಇದರಲ್ಲಿ 5 ಮಂಟಪಗಳು ಬರಲಿವೆ. ಇವುಗಳು ನೆಲಮಹಡಿಯಲ್ಲೇ ನಿರ್ಮಾಣವಾಗಲಿವೆ. ಇದರ ಮೇಲೆ ಮೊದಲ ಅಂತಸ್ತು ಕಟ್ಟಬೇಕಿದೆ. ಅದಾದ ಮೇಲೆ 2ನೇ ಅಂತಸ್ತು ಕಟ್ಟಬೇಕಿದೆ. ಇದರಲ್ಲಿ 3 ಮತ್ತು 2 ಮಂಟಪಗಳು ಬರಲಿವೆ. ಇದೆಲ್ಲವೂ ಸೇರಿ ಮಂದಿರ ನಿರ್ಮಾಣ ಕಾಮಗಾರಿ ನಡೆಯಲಿದೆ.
ನೋಡಿದ್ರಲ್ಲ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಎಷ್ಟು ಕಠಿಣವಾಗಿತ್ತು ಅಂತ. ಅಯೋಧ್ಯೆಯಲ್ಲಿ ಅಡಿಪಾಯ ಹಾಕೋದ್ರಿಂದ ಹಿಡಿದು ದೇಗುಲ ನಿರ್ಮಾಣದವರೆಗೂ ಅನೇಕ ಕಷ್ಟಗಳನ್ನ ಎಂಜಿನಿಯರ್ಗಳು ಅನುಭವಿಸಿದರು. ಆದರೆ ಇದೇ ಅಯೋಧ್ಯೆ ರಾಮ ಮಂದಿರ 500 ವರ್ಷಗಳಿಂದ ವಿವಾದಿತ ಸ್ಥಳ ಅನ್ನೋ ಹಣೆಪಟ್ಟಿಯನ್ನ ಹೊತ್ತಿತ್ತು. ಹಾಗಾದ್ರೆ ಆ 500 ವರ್ಷಗಳ ರಾಮ ಜನ್ಮಭೂಮಿ ಹೋರಾಟದ ವನವಾಸ ಹೇಗಿತ್ತು, ಅಯೋಧ್ಯ ಜನರು ಹೇಗೆ ಹೋರಾಡಿ ಗೆದ್ರು ಅನ್ನೋದನ್ನ ನಿಮ್ಮ ಏಷ್ಯಾನೆಟ್ ಮಲಯಾಳಂ ಟೀಮ್ ಸಾಕ್ಷಿ ಚಿತ್ರ ಮಾಡಿತ್ತು. ಹಾಗಾದ್ರೆ ಆ ಡಾಕ್ಯುಮೆಂಟ್ರಿ ಇಲ್ಲಿದೆ ನೋಡಿ. Finally, the Ram temple is rising in Ayodhya. The Supreme Court verdict of 2019 that permitted the construction of the Ram temple is the latest turning point in the turbulent history. The apex court also granted land outside the disputed territory to build a new mosque. The landmark judgment led the Mandir Masjid dispute to give way to the temple construction. हम लोग भी यही चाहते रहे कि अब जो है ये मुकदमा ख़त्म हो जाए, किसी तरीके से भी ख़त्म हो जाए, जिससे एक हमारे देश का भाईचारा बना रहा है। हम लोग हिंदुस्तान के मुसलमान हैं, लेकिन हिंदुस्तान के वफादार भी हैं। आज सुप्रीम कोर्ट ने फैसला कर दिया, हमने उसका सम्मान किया। मंदिर का काम तो शुरू है। 1992, December 6th, Babri Masjid demolished. 1993, central government takes over 68 acres of disputed property through new legislation. 2002, October 23rd, High Court directs Archaeological Survey of India to conduct primary investigation to know if temple existed underneath the mosque. 2003, ASI's preliminary report confirming the existence of a temple. 2003, March 5, ASI directed to conduct excavation. 2003, August 22nd, ASI report confirming the evidence of temple beneath the mosque. 2010, September 30th, Allahabad High Court verdict to divide the disputed property into 3 parts. Each part to be given to Ram Lalla, represented by VHP, Sunni Waqf Board and Nirmohi Akhada. 2011, May 9th, Supreme Court stays the High Court decision. 2019, January 8th, Supreme Court constitutes 5-member bench to hear the case. 2019, March 8th, Supreme Court forms mediation panel headed by Justice FMI Khalilullah and Sri Sri Ravi Shankar and Sri Ram Panchu as members. Panel fails to reach consensus. 2019, November 9th, Supreme Court judgment to allow construction of Ram temple at the disputed site and decides to grant land for a mosque outside the site. 2020, August 5th, construction begins. ಇನ್ನು ರಾಮ ಮಂದಿರ ನಿರ್ಮಾಣ ಕಾರ್ಯದ ಸಂದರ್ಭದಲ್ಲಿ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಚೇರ್ಮನ್ರಾದ ರಾಜೇಶ್ ಕಾಲ್ರಾ 2ನೇ ಬಾರಿಗೆ ಭೇಟಿ ಕೊಟ್ಟಿದ್ರು. 6 ತಿಂಗಳಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ನೋಡಿ ಆಶ್ಚರ್ಯವಾಗಿತ್ತು. ಹಾಗಾದ್ರೆ ಅಕ್ಟೋಬರ್ ತಿಂಗಳಿನಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಹೇಗಿತ್ತು ಅನ್ನೋದನ್ನ ರಾಮ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ನೃಪೇಂದ್ರ ಮಿಶ್ರಾ ಅವರೊಂದಿಗೆ ರಾಜೇಶ್ ಕಾಲ್ರಾ ಮಾಡಿದ ಸಂದರ್ಶನ ಇಲ್ಲಿದೆ ನೋಡಿ. We are in Ayodhya, the Ram Janmabhoomi. Under a year, we have seen the difference, which is so phenomenal, you know. And to know everything, we will soon be joined by Shri Nripendra Mishra once again. And he will take us around and tell us exactly where we stand, what to expect in future.
Thank you so much for agreeing to speak to us again. I came to you first in April 2022. We were standing on a raft here. Nothing was there except the raft. Then we came again in October the same year, 6 months from then. Some outlines of the temple were ready then. And in under a year, we have seen the difference, which is so phenomenal, Let me just give you, since you have compared the period, I would like to tell you where we are today. And this is the actual east gate. This is where the entrance is going to be for everybody. ರಾಮ ಮಂದಿರ ನಿರ್ಮಾಣದ ಕೊನೆಯ ಹಂತದ ವರದಿಗೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಹೋಗಿದ್ರು. ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ದ ಕನ್ನಡಿಗರನ್ನೂ ಕೂಡ ಮಾತನಾಡಿಸಿದ್ರು. ಅಲ್ಲದೆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಇಂಚಿಂಚು ಮಾಹಿತಿಯನ್ನ ಶ್ರೀರಾಮ ಭಕ್ತರ ತನಕ ತಲುಪಿಸುವ ಕಾರ್ಯ ಮಾಡಿದ್ರು. ಹಾಗಾದ್ರೆ ಅಯೋಧ್ಯೆಯಲ್ಲಿ ಸುವರ್ಣ ನ್ಯೂಸ್ನ ಮುಂದಿನ ಸಂದರ್ಶನ ಇಲ್ಲಿದೆ ನೋಡಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಆವರಣದಲ್ಲಿದೆ. ಜನವರಿ 22ನೇ ತಾರೀಕು ಉದ್ಘಾಟನೆಯಾಗಲಿರುವ 3 ಮಹಡಿಗಳ ಈ ಐತಿಹಾಸಿಕ ರಾಮ ಮಂದಿರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗಾಗಿ. ಏನು ನಿಮ್ಮ ಹೆಸರು? ರವೀಂದ್ರ ಅಂತ ಸರ್. ಯಾವರು? ಶಿಲ್ಪಿ ರವೀಂದ್ರ ಆಚಾರ್ ಅಂತಂದು. ನಾನು ಹುಬ್ಳಿ ಧಾರವಾಡದಿಂದ ಬಂದಿನಿ. ಹುಬ್ಳಿ ಧಾರವಾಡ. ಏನೇನು ಕೆಲಸ ಮಾಡಿದ್ರಿ ಇಲ್ಲಿ? ಸರ್ ಇಲ್ಲಿ ಪಿಲ್ಲರ್ ಇದೆಯಲ್ಲ ಸರ್, ಪಿಲ್ಲರಲ್ಲಿ ಗಣೇಶ ವಿಗ್ರಹ ಬರುತ್ತೆ, 45 ವಿಗ್ರಹ ಬರುತ್ತೆ, ಮೇಲೆ ವಿರಾಲಿಕಾ ಇದು ಬರುತ್ತೆ. ಅವೆಲ್ಲ ನಾವು ಕರ್ನಾಟಕದಿಂದ ಸುಮಾರು ಒಂದು 8-10 ಜನ ಬಂದಿದ್ದೀವಿ. ಅವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ, ಸೇವಾ ಮಾಡ್ತಾ ಇದ್ದೀವಿ ರಾಮ ಮಂದಿರದ್ದು. ಕನ್ನಡಿಗ ರಾಯಚೂರು ಮೂಲದ ಚೇತನ್ ನಮ್ಮ ಜೊತೆಗಿದ್ದಾರೆ. ಚೇತನ್ ಎಷ್ಟು ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ? ಒಂದು 5 ತಿಂಗಳ ಆಯ್ತು. 5 ತಿಂಗಳು. ಮುಂಚೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಿ ನೀವು? ಮುಂಚೆ ಮೊದಲು ಕಾಲೇಜಲ್ಲಿ ಇದೆ, ಇಲ್ಲಿ ಡೈರೆಕ್ಟ್ ಪ್ಲೇಸ್ಮೆಂಟ್. ಫಸ್ಟ್ ಜಾಬಾ ನಿಮ್ದು? ಓಕೆ, ಫಸ್ಟ್ ಜಾಬ್ ರಾಮ ಮಂದಿರ ನಿರ್ಮಾಣದಲ್ಲಿ ಭಾಗಿಯಾಗುವ ಅವಕಾಶ ಏನ್ ಅನ್ಸುತ್ತಿದ್ದು? ಚೆನ್ನಾಗಿದೆ. ನಮ್ಮ ಪೂರ್ವಜರು ಅಪ್ಪ ಅಮ್ಮ ಮಾಡಿರೋ ಫಲ ಇಂದ ಸಿಕ್ಕಿದೆ ಅಂತ ನಮಗಿದೆ. ಮಂಗಳೂರು ಮೂಲದ ಬೆಂಗಳೂರಿನಲ್ಲಿ ಕಂಪನಿಯನ್ನು ಹೊಂದಿರುವಂತಹ ಶಂಕರ್ ಎಲೆಕ್ಟ್ರಿಕಲ್ಸ್ನ ರಾಜೇಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ರಾಜೇಶ್ ಶೆಟ್ಟಿ ಅವರ ಕಂಪನಿಯ ಉದ್ಯೋಗಿಗಳು, ಅವರ ಪೈಕಿ ಬಹುತೇಕರ ಕರ್ನಾಟಕದವರು ನಮ್ಮ ಜೊತೆಗಿದ್ದಾರೆ. ಏನು ನಿಮ್ಮ ಹೆಸರು? ನಿತಿನ್ ಅಂತ. ನಿತಿನ್, ಎಲ್ಲಿ ಅವರು? ನಾನು ಮಂಗಳೂರು. ನೀವು? ಅಶ್ವಥ್. ಸಂಜಯ್ ಉಡುಪಿ. ಚಂದ್ರು ಬೆಂಗಳೂರು. ಮುನಿ ಬೆಂಗಳೂರು. ಪ್ರವೀಣ್ ಬೆಂಗಳೂರು. ಇಷ್ಟು ಜನ ಕರ್ನಾಟಕದವರ ಜೊತೆಗೆ ಕನ್ನಡಿಗರಲ್ಲದವರು ಕೂಡ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೇನೆ ನಾನು. ಏನು ಅನ್ನಿಸ್ತು ನಿಮಗೆ? ತುಂಬಾ ಖುಷಿ ಆಗುತ್ತೆ ಸರ್. ಇಂಥದ್ದೊಂದು ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಿದ್ದೀರಿ? ಹೌದು ಸರ್, ಊರಲ್ಲಿ ಎಲ್ಲ ತುಂಬಾ ಖುಷಿ ಪಡ್ತಾರೆ, ಮನೆಯವರು ಖುಷಿ ಪಡ್ತಿದ್ದಾರೆ, ನಾವು ಖುಷಿ ತುಂಬಾ ಖುಷಿ ಆಗ್ತದೆ. ಇಂಥ ದೊಡ್ಡ ಪ್ರಾಜೆಕ್ಟ್ಗೆ ನಮ್ಮ ಕಂಪನಿ ಈ ತರದಿಂದ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ. ಒಳ್ಳೆ ಖುಷಿಯಿಂದ ಕೆಲಸ ಮಾಡ್ತಿದೆ ಸರ್. ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಯೋಧ್ಯ ರಾಮ ಮಂದಿರ ನಿರ್ಮಾಣದ ಮೊದಲ ದಿನದಿಂದಲೂ ನಿರಂತರವಾಗಿ ವರದಿ ಮಾಡಿಕೊಂಡು ಬರ್ತಾನೆಗಿದೆ. ಎಸ್, ಆದ್ರೀಗ ಪ್ರಭು ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆಯಾಗುವ ದಿನ ಹತ್ರ ಬರ್ತಾ ಇದ್ದು ದೇಶದ ತುಂಬ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಅಯೋಧ್ಯೆಯಲ್ಲಿ ಇಷ್ಟು ದಿನ ನಡೆದು ಬಂದ ಮಂದಿರ ಕೈಂಕರ್ಯಗಳ ಹೊರತಾಗಿ ಅನೇಕ ಮಾಹಿತಿಯನ್ನ ನಿಮ್ಮ ಮುಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಸ್ತುತಪಡಿಸಿದೆ.
ತನ್ಮೂಲಕ ನಿಮ್ಮೆಲ್ಲರ ಕನಸನ್ನ ಕೂತಲ್ಲೇ ನನಸು ಮಾಡಿದೆ ಅಂತ ಭಾವಿಸ್ತಾ ಇದ್ದೀವಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.